ಕಳೆದ ಸಂದೇಶದಲ್ಲಿ ನಾನು ಸ್ಮುರ್ಣ ಸಭೆಯ ಅವರ ಒಂದು ಆತ್ಮಿಕ ಉನ್ನತ ಸ್ಥಿತಿಯನ್ನು, ಅದರ ಔನ್ನತ್ಯವನ್ನು ತಿಳಿಸಿ ಮತ್ತು ಅದರ ಅಂತ್ಯದಲ್ಲಿ ಒಂದು ಮಾತಿತ್ತು. ಕರ್ತನಾದ ಯೇಸು ಕ್ರಿಸ್ತನು ಈಗಾಗಲೇ ಪ್ರವೀಣ್ ಸಹೋದರರು ಒಂದು ಪರಿಚಯವನ್ನು ಕೊಡ್ತಾ ಬಂದರೆ ಇದು 3ನೇ ಸಭೆಗೆ ನಾವು ಹೋಗ್ತಾ ಇದೀವಿ ಎಂಬುದಾಗಿ. 3ನೇ ಸಭೆಗೆ ನಾವು ನಡೆದುಕೊಂಡು ಹೋಗ್ತಿಲ್ಲ, ದೇವರ ಸ್ತೋತ್ರ. ಆದರೆ ಸಹೋದರರು ಹೇಳಿದಂತೆಯೇ ಅಪೊಸ್ತಲನಾದ ಯೋಹಾನನಿಗೆ ಪತ್ಮೋಸು ದ್ವೀಪದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಮಹಿಮಾ ಪ್ರತ್ಯಕ್ಷತೆಯನ್ನು ಅನುಗ್ರಹಿಸಿದಾಗ ದೇವರ ಉದ್ದೇಶವು ಏನಿತ್ತು ಗೊತ್ತೇ? ಯೋಹಾನನು, ನೀನು ಬರೇ ಪತ್ರಗಳನ್ನು ಬರೇ, ಎಫೆಸು ಸಭೆಗೆ ಬರೇ. ನನ್ನ ನೆನಪಿನ ಪ್ರಕಾರ ಎಫೆಸು ಸಭೆಯ ಕುರಿತು ನಾವು ಸುಮಾರು 10 ಸಂದೇಶಗಳು ಬಹಳ ಆಳವಾಗಿ ಅದರ ಬಗ್ಗೆ ನಾವು ಗ್ರಹಿಸಿಕೊಂಡೆವು. ದೇವರಾತ್ಮನು ನನಗೂ ಸಹಾಯ ಮಾಡಿದರು. ಅದ ನಂತರ ಸ್ಮುರ್ಣ ಸಭೆಗೂ ಬಂದೆವು. ಎಫೆಸು ಸಭೆಯಲ್ಲಿ ಒಂದು ಆಪಾದನೆ ಇತ್ತು. ಎಫೆಸು ಸಭೆ ತನ್ನಗಿರುವಂತ ಆದಿ ಪ್ರೀತಿಯನ್ನು ಬಿಟ್ಟು ಬಿಟ್ಟಿತ್ತು ಎಂಬುದಾಗಿ. ಮೊದಲು ಬಹಳ ಪ್ರೀತಿಯಿಂದ ಇತ್ತು. ಆರಂಭ ಶೂರತ್ವ, ಪ್ರಾರಂಭದಲ್ಲಿ ಬಹಳಷ್ಟು ವೀರರಾಗಿ, ಶೂರರಾಗಿ, ಬಹಳ ಮಹತ್ತರವಾದ ರೀತಿಯಲ್ಲಿ ಸೇವೆ ನಡೆಯಿತು. ಆದರೆ ಆ ಪ್ರೀತಿಯನ್ನು ಕಳೆದುಕೊಂಡಂತ ಒಂದು ಸಭೆ ಆಗಿತ್ತು ಎಫೆಸು ಸಭೆ. ಕರ್ತನಾಂತ ಯೇಸು ಕ್ರಿಸ್ತನು ಆ ಸಭೆಯನ್ನು ಉದ್ದೇಶಿಸಿ ಹೇಳುತ್ತಾ, ನೀನು ದೇವರ ಕಡೆಗೆ ತಿರುಗಿಕೋ, ಇನ್ನೊಂದು ಭಾಷಾಂತರದಲ್ಲಿ ಮಾನಸಾಂತರ ಹೊಂದು, ಚೇಂಜ್ ಯುವರ್ ಮೈಂಡ್, ನೀನು ದೇವರ ಕಡೆಗೆ ತಿರುಗಿಕೋ. ಹೇಗೆ ತಿರುಗಿಕೊಳ್ಳಬೇಕೆಂಬುದಾಗಿ ಕೂಡ ನಾವೊಂದು ಸಂದೇಶವನ್ನು ಕೇಳಿಸಿಕೊಂಡೆವು. ಅದ ನಂತರ ತಿರುಗಿಕೊಳ್ಳದಿದ್ದರೆ ಏನಾಗುತ್ತದೆ ಎಂಬುದನ್ನು ಕೂಡ ಕರ್ತನು ತಾನೇ ಹೇಳಿದನು, ಪ್ರವಚನಾತ್ಮಕವಾಗಿ ಹೇಳಿದ್ದನು. ಆ ದೀಪಸ್ತಂಭವು ಈಗ ಅಲ್ಲಿ ಇಲ್ಲ. ಟರ್ಕಿ ದೇಶದ ಇಜ್ಮೀರ್ನಲ್ಲಿ ಇರುವಂತ ಆ ಒಂದು ಸ್ಥಳ ಎಫೆಸ್ಸು. ಏಕೆಂಬುದಾಗಿ ಹೇಳುವಾಗ ಪ್ರೀತಿ ಇಲ್ಲ ಅಂದರೆ, ಪ್ರೀತಿಯಿಂದ ಕಟ್ಟಲ್ಪಡಲಿಲ್ಲ ಅಂದರೆ ಯಾವುದು ಕೂಡ ಕಟ್ಟಲ್ಪಡ್ಲಿಕ್ಕೆ ಆಗುವುದಿಲ್ಲ ಪ್ರಿಯರೇ. ಅದಕ್ಕೆ ನಮ್ಮ ತೆಲುಗು ಭಾಷೆಯಲ್ಲಿ ಒಂದು ಮಾತು ಹೇಳ್ತಾರೆ, ಬಿಳಿ ಅನ್ನವನ್ನು ಕಪ್ಪು ಮುಖದಿಂದ ತಿನ್ನೋದಕ್ಕೆ ಕೊಟ್ಟರೆ ಯಾರು ತಿನ್ನೋದಿಲ್ವಂತೆ. ಆ ಅನ್ನ ನೀಡುವಾಗ್ಲೂ ಕೂಡ, ಆತಿಥ್ಯ ಕೊಡುವಾಗ್ಲೂ ಕೂಡ ಪ್ರೀತಿಯಿಂದ ಕೊಡಬೇಕು, ತೃಪ್ತಿಯಾಗಿ ಆತಿಥ್ಯ ನೀಡಬೇಕು. ಪ್ರೀತಿ ಇಲ್ಲದ ಹೋದರೆ ಅದು ವ್ಯರ್ಥ. ಒಂದು ಉದಾಹರಣೆಯಾಗಿ ಹೇಳಿದ್ದೇನಷ್ಟೆ. ಸ್ಮುರ್ಣ ಸಭೆಗೆ ಬಂದಾಗ ಎಫೆಸು ಸಭೆಯಲ್ಲಿರುವಂತ ಒಂದು ಕೊರತೆ ಸ್ಮುರ್ಣ ಸಭೆಯಲ್ಲಿ ಇಲ್ಲ. ಎಫೆಸು ಸಭೆಯಲ್ಲಿರುವಂತ ರೀತಿನಲ್ಲಿ ಒಂದು ಆಪಾದನೆಯು ಸ್ಮುರ್ಣ ಸಭೆಗೆ ಇರಲಿಲ್ಲ ಪ್ರಿಯರೇ. ಅದು ಕಷ್ಟದಲ್ಲಿ, ತುಂಬಾ ಇಕ್ಕಟ್ಟಿನಲ್ಲಿ, ಬಡತನದಲ್ಲಿ ಬೆಳೆದು ಬಂದಂತ ಒಂದು ಸಭೆ ಆಗಿತ್ತು. ಅದಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ತಾನು ಪರಿಚಯ ಮಾಡಿಕೊಳ್ಳುತ್ತಾ, ಸತ್ತವನಾಗಿದ್ದು ಜೀವಿತನಾಗಿ ಬಂದ ಆದ್ಯಂತನೂ ಹೇಳುವುದೇನೆಂದರೆ ಎಂಬುದಾಗಿ ತನ್ನನ್ನು ಪರಿಚಯಿಸಿಕೊಳ್ತಾನೆ ಸ್ಮುರ್ಣ ಸಭೆಗೆ. ನಿನ್ನ ಬಡತನವನ್ನು ಬಲ್ಲೆನು, ಆದರೂ ನೀನು ಐಶ್ವರ್ಯವಂತನೇ. ಸೈತಾನನ ಸಮಾಜ ಅದು ಏನೆಂಬುದನ್ನು ನಾವು ಕಳೆದ ಸಂದೇಶಗಳಲ್ಲಿ ಅಧ್ಯಯನ ಮಾಡಿದ್ದೇವೆ. ಯಾಕೆ ಸೈತಾನನ ಸಮಾಜ ಎಂಬುದಾಗಿ ಹೇಳಿದರು ಎಂಬುದನ್ನು ಕೂಡ ನಾವು ತಿಳಿದುಕೊಂಡೆವು. ಮತ್ತು ಕೊನೆಯದಾಗಿ ಹೇಳುವಾಗ ಸ್ಮುರ್ಣ ಸಭೆ ವಿಷಯದಲ್ಲಿ, ಸಾಯಬೇಕಾದರೂ ನಂಬಿಕಸ್ಥನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು ಎಂಬುದಾಗಿ ಹೇಳಿದನು. ಕರ್ತನಲ್ಲಿ ಪ್ರಿಯರೇ, ನಂಬಿಕಸ್ತಿಕೆಯನ್ನು ಅಪೇಕ್ಷಿಸಿದರು ಕರ್ತನಾದ ಯೇಸು ಕ್ರಿಸ್ತನು. ಈ ಲೋಕದಲ್ಲಿ ನಂಬಿಕಸ್ಥರಿಲ್ಲ. ನಟನಾ ಜೀವಿತ. 1,000 ಹಣ ಸಿಗುತ್ತೆ ಇನ್ನೊಂದು ಕಡೆ ಅಂದ್ರೆ ಅಲ್ಲಿಗೆ ಜೈ. ಒಂದು ವಾಹನ ಸಿಗುತ್ತಂದ್ರೆ ಆ ಕಡೆಗೆ ಜೈ. ಕ್ರಿಸ್ತನ ಕಡೆಗಿರುವಂತ ನಂಬಿಕಸ್ತಿಗೆ ಎಲ್ಲಿ ಹೋಯಿತು?
ನಂಬಿಕಸ್ತಿಗೆ ಅನ್ನೋದು ಕೇವಲ ನಾಟಕವಾಗಿ ಹೋಯಿತು. ಯಾವಾಗ ನಾವು ನಂಬಿಕೆಯಿಂದ ದಾರಿ ಪಕ್ಕಕ್ಕೆ ತಪ್ಪುತ್ತೀವೋ ಆವಾಗ ನಮ್ಮ ಬಳಿ ಬರುವವನೇ ಮಹಾನ್ ನಾಟಕಗಾರ, ಅವನೇ ಸೈತಾನನು. ಸೈತಾನನು ಹೇಳ್ಕೊಡ್ತಾನೆ, ಪರವಾಗಿಲ್ಲ, ನೀನು ಹಂಗೂ ಇರು ಹಿಂಗೂ ಇರು, ಸ್ವಲ್ಪ ನೀನು ರಾಜಿ ಮಾಡು, ನೀನು ಕಾಂಪ್ರಮೈಸ್ ಆಗು, ಯಾರು ತಾನೇ ಪರ್ಫೆಕ್ಟ್ ಇದ್ದಾರೆ, ಈ ರೀತಿಯ ಆಲೋಚನೆಗಳನ್ನು ಕೊಟ್ಟು ಯಥಾರ್ಥವಂತರನ್ನು, ನೀತಿವಂತರನ್ನು ದಾರಿ ತಪ್ಪಿಸ್ತಕ್ಕಂತ ಒಂದು ಪ್ರಯತ್ನ ಸೈತಾನನದು ಪ್ರಾರಂಭದಿಂದಲೂ ಕೂಡ ಇದೆ. ಆದಿಸಭೆಯ ಪ್ರಾರಂಭದಿಂದಲೂ ಕೂಡ ಈ ಒಂದು ರೀತಿಯ ಸೈತಾನನ ಪ್ರಯತ್ನ ನಂಬಿಕಸ್ಥರಲ್ಲಿ ನಂಬಿಕೆಯನ್ನು ಕಸಿದು ಹೋಗುವಂತೆ ಮಾಡುವಂಥದ್ದು. ಆದರೆ ಸ್ಮರಣ ಸಭೆಯು ಆ ನಂಬಿಕಸ್ತಿಕೆಯನ್ನು ಕಾಪಾಡಿಕೊಂಡರೆ ಅದಕ್ಕೆ ಜಯಮಾಲೆ ಸಿಗುತ್ತದೆ. ಕರ್ತನಲ್ಲಿ ಪ್ರಿಯರೇ, ಜಯಮಾಲೆಗಳು 5 ರೀತಿ ಎಂಬುದಾಗಿ ನಾವು ಕಳೆದ ಸಾರಿ ಧ್ಯಾನಿಸಿದೆವು. ನಿಮ್ಮ ನೆನಪಿಗೋಸ್ಕರ ಮತ್ತೆ ನಾನು ಅದನ್ನ ನಿಮ್ಮ ಮುಂದೆ ಪ್ರಸ್ತಾಪ ಪಡಿಸೋದಕ್ಕೆ ಇಷ್ಟಪಡ್ತೇನೆ. ದಯಮಾಡಿ ನೋಡ್ರಿ. ಪ್ರೀತಿಸುವವರಿಗೆ ನೀಡಲ್ಪಡುವಂತ ಜಯಮಾಲೆ ಯಾವುದು ಎಂಬುದಾಗಿ ನೋಡುವಾಗ ನಾನು ರಿಕ್ವೆಸ್ಟ್ ಮಾಡ್ತೇನೆ, ಯಾರಾದರೂ ಸಹೋದರರಾಗಲಿ ಸಹೋದರಿಯರಾಗ್ಲಿ ಈ ವಚನಗಳನ್ನು ಬೇಗ ನೀವು ಓದಿದರೆ ನಾವು ಸ್ಮರಣ ಸಭೆಯ ರೀಕ್ಯಾಪ್, ಪುನರಾವಲೋಕನವನ್ನ ಅಲ್ಲಿಗೆ ಮುಕ್ತಾಯ ಮಾಡಿ ನಾವು ಮುಂದಕ್ಕೆ ಪೆರ್ಗಮ ಸಭೆಯ ಕಡೆಗೆ ಹೋಗೋಣ. ಯಾಕೋಬ ಪತ್ರಕ್ಕೆ 1ನೇ ಅಧ್ಯಾಯ 12ನೇ ವಚನ ದಯಮಾಡಿ ನೋಡಿ. ಯಾಕೋಬ ಪತ್ರಕ್ಕೆ 1ನೇ ಅಧ್ಯಾಯ ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ವಾಗ್ದಾನ ಮಾಡಿದ್ದಾನೆ. ಕರೆಕ್ಟ್ ಸಿಸ್ಟರ್, ಥ್ಯಾಂಕ್ ಯು. ಪ್ರಿಯರೇ, ಕ್ರೈಸ್ತವ ಜೀವನದಲ್ಲಿ ಕಷ್ಟ ಬರ್ತದೆ. ಕಷ್ಟ ಯಾರಿಂದಲೋ ಬರುತ್ತದೆ, ಎಲ್ಲಿಂದಲೋ ಬರ್ತದೆ, ಹೇಗೋ ಬರ್ತದೆ. ಆದರೆ ಸ್ವಾಮಿ ಹೇಳ್ತಾನೆ, ವಿಮೋಚನೆ ಕಾಂಡ 14ನೇ ಅಧ್ಯಾಯ 14ನೇ ವಚನದಲ್ಲಿ, ಯುದ್ಧವು ನನ್ನದು, ನಮ್ಮ ಪಕ್ಷದಲ್ಲಿ ನಿಂತು ನಮ್ಮ ಪರವಾಗಿ ನಿಂತು ಕರ್ತನು ಹೋರಾಡೋನಾಗಿದ್ದಾನೆ. ಸ್ವಲ್ಪ ಮಟ್ಟಿಗೆ ಆ ಕಷ್ಟವನ್ನು ನಾವು ಸಹಿಸಿಕೊಳ್ಳುವವರಾಗಿರ್ತೇವೆ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಜೀವವೆಂಬ ಜಯಮಾಲೆ, ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆ. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ. ಕರ್ತನಲ್ಲಿ ಪ್ರಿಯರೇ, ದಿಸ್ ಈಸ್ ದ ಕ್ರಿಶ್ಚಿಯನ್ ಲೈಫ್. ಇವತ್ತಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಬೇಕು, ವರಗಳು ಬೇಕು, ಒಳ್ಳೇದು ಸರಿ. ಆದರೆ ದೇವರ ವಾಕ್ಯ ಹೇಳುತ್ತೆ, ನೀವು ಸಹಿಸಿಕೊಂಡ್ರೆ, ಕಷ್ಟವನ್ನ ನೀವು ಸಹಿಸಿಕೊಳ್ಳುವುದಾದ್ರೆ ಜೀವವೆಂಬ ಜಯಮಾಲೆ ಅಂದ್ರೆ ನಾವ್ ಈ ಲೋಕದಲ್ಲಿ ಹಾಕುವ ಗಾರ್ಲ್ಯಾಂಡ್, ಅದಷ್ಟೇ ಅಲ್ಲ. ಜೀವವು ನಿರಂತರ ನಿತ್ಯ ಜೀವದ ಒಂದು ಮಾಲೆ. ಅದು ಏನೇ ಅಂತ ಯಾರು ಅದು ಹೇಗೆ ಇರುತ್ತೆ ಅಂತ ಹೇಳಲಿಕ್ಕೂ ಕೂಡ ನಮಗೆ ವರ್ಣಿಸು ಕೂಡ ಆಗುದಿಲ್ಲ. ಯಾಕಂದ್ರೆ ಪೌಲನಂತ ಮಹಾನ್ ಅಪೊಸ್ತಲನೇ ಒಂದು ಮಾತು ಹೇಳಿದಾನೆ, ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಹೃದಯಕ್ಕೆ ಗೋಚರವಾಗಲಿಲ್ಲ ಆ ಪರಲೋಕದ ಸಂಗತಿಗಳು ಕರ್ತನ ನಮಗಾಗಿಟ್ಟಿರೋದನ್ನು. ಪ್ರಿಯರೇ, ಅದನ್ನು ನಾವು ಹೊಂದುತ್ತೇವೆ ಎಂಬುದಾಗಿರುವ ನಂಬಿಕಸ್ತಿಕೆಯಿಂದ ಈ ಲೋಕದಲ್ಲಿ ನಾವು ಜೀವಿಸಬೇಕು. ಅದಕ್ಕೆ ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯನು. ಒಂದು ಜೀವವೆಂಬ ಜಯಮಾಲೆ. ಎರಡನೇದು, ತಾವು ಎಲ್ಲರೂ ಕೂಡ ಇದನ್ನ ಒಂದ್ ಸ್ವಲ್ಪ ರೀಕ್ಯಾಪ್, ಹಿನ್ನೋಟ ನೋಡ್ಕೋಬೇಕಂತ ಬಯಸ್ತೇನೆ. 1 ಕೊರಿಂಥ 9ನೇ ಅಧ್ಯಾಯ 25ನೇ ವಚನ. 1 Corinthians chapter 9 verse 25. 1 ಕೊರಿಂಥ 9ನೇ ಅಧ್ಯಾಯ 25ನೇ ವಚನ. ಅದರಲ್ಲಿ ಹೋರಾಡುವವರೆಲ್ಲರೂ
ಎಲ್ಲಾ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. ಅವರು ಬಾಡಿ ಹೋಗುವ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ. ನಾವಾದರೂ ಬಾಡಿ ಹೋಗದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವವರಾಗಿದ್ದೇವೆ. ಈಗ ಹಾಕುವಂತ ಜಯಮಾಲೆ ಬಾಡಿ ಹೋಗುತ್ತೆ. ಇವತ್ತು ಬ್ರದರ್ ನೀವು ಶಬಾಷ್ ಅಂತಾರೆ, ನಾಳೆ ಬೆಳಗ್ಗೆ ಇನ್ನೊಂದೇನೋ ಅಂತಾರೆ. ಇದು ಬಾಡಿ ಹೋಗುವ ಜಯಮಾಲೆ. ಆದರೆ ಬಾಡಿ ಹೋಗದ ಜಯಮಾಲೆ ಅದು ಕರ್ತನ ಬಳಿಯಲ್ಲಿದೆ. ನಾವು ಅದಕ್ಕಾಗಿ ಜೀವಿಸುವರಾಗಬೇಕು ಪ್ರಿಯರೇ. ಅನ್ನವಸ್ತ್ರಗಳು ನಮಗಿದ್ರೆ ಸಾಕು ಎಂಬುದಾಗಿ ಪ್ರಸಂಗಿ ಗ್ರಂಥ ಕರ್ತ ಹೇಳ್ತಾನೆ. ದೇವರ ವಾಕ್ಯದ ಮುಂದೆ ಕುಳಿತು ನಾವು ಯೋಚನೆ ಮಾಡುವಾಗ ನಮ್ಮ ಜೀವನದ ದೃಷ್ಟಿಕೋನ ಪರಲೋಕದ ಆ ಮಹಾ ವೈಭವಕ್ಕೆ ನಾವು ಹೇಗೆ ಸಿದ್ಧರಾಗಬೇಕು. ಕರ್ತನ ಬರೋಣ ಅತ್ಯಂತ ಸಮೀಪವಾಗಿದೆ. ರಾಜ್ಯದ ಮೇಲೆ ರಾಜ್ಯ, ಜನಾಂಗದ ಮೇಲೆ ಜನಾಂಗ, ಅಲ್ಲಲ್ಲಿ ಭೂಕಂಪಗಳು, ಜಲಪ್ರಳಯಗಳು, ಪ್ರಕೃತಿ ವಿಕೋಪಗಳು ನಡೆಯುತ್ತಿರುವಾಗ ಕರ್ತನಲ್ಲಿ ಪ್ರಿಯರೇ, ನಮ್ಮ ಸಿಟಿಜನ್ಶಿಪ್, ಹೆವೆನ್ಲಿ ಸಿಟಿಜನ್ಶಿಪ್ ನಾವು ಭದ್ರಪಡಿಸ್ಕೋಬೇಕು. ದಟ್ ಈಸ್ ದ ರೀಸನ್ ವೈ, ಆ ಕಾರಣಕ್ಕಾಗಿ ನಾವು ವಾಕ್ಯವನ್ನು ಧ್ಯಾನ ಮಾಡಬೇಕು. ಆ ಕಾರಣಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳಿರುವಂತ ಸಂಗತಿಗಳನ್ನು ನಾವು ವಿವೇಚಿಸಿ ಆಲೋಚಿಸಿ ನಾವು ಅನ್ವಯಿಸಿಕೊಂಡು ನಾವು ಮುಂದಕ್ಕೆ ಸಾಗಬೇಕು. ಹೀಗೆ ನಾವು ಆ ಬಾಡಿ ಹೋಗದ ಜಯಮಾಲಿಕೆಯನ್ನು ಹೊಂದುವಂತವರಾಗಿದ್ದೇವೆ. ಭಕ್ತನಾದ ಪೇತ್ರನು ನಮಗೆ ಇನ್ನೊಂದು ಜಯಮಾಲೆಯನ್ನು ನಮಗೆ ಪರಿಚಯಿಸ್ತಾನೆ. ಮೊದಲನೇ ಪೇತ್ರ 5ನೇ ಅಧ್ಯಾಯ 3-4 ವಚನಗಳು. ಫಸ್ಟ್ ಪೀಟರ್ ಚಾಪ್ಟರ್ 5 ವರ್ಸ್ 3 and 4. ದೇವರು ನಿಮ್ಮ ವಶದಲ್ಲಿಟ್ಟಿರುವ ಸಭೆಗಳ ಮೇಲೆ ದೊರೆತನ ಮಾಡುವವರಂತೆ ನಡೆಯದೆ ಮಂದೆಗೆ ಮಾದರಿಯಾಗಿಯೇ ನಡೆದುಕೊಳ್ಳಿರಿ. ಹಿರಿಯ ಕುರುಬನು ಪ್ರತ್ಯಕ್ಷನಾಗುವಾಗ ನೀವು ದೇವ ಪ್ರಭಾವವೆಂಬ ಎಂದಿಗೂ ಬಾಡದ ಜಯಮಾಲೆಯನ್ನು ಹೊಂದುವಿರಿ. ವಾಟ್ ಎ ಗ್ರೇಟ್ ಥಿಂಗ್. ನಾವಲ್ಲಿ ಗಮನಿಸಿ ನೋಡುವಾಗ ಪೇತ್ರನು ಹೇಳುವಂತ ಒಂದು ಮಾತೇನಂದ್ರೆ, ಎಂದಿಗೂ ಬಾಡದ ದೇವ ಪ್ರಭಾವ, ದಟ್ಸ್ ಅ ಗಾಡ್ಸ್ ಗ್ಲೋರಿ. ರಕ್ತ ಕುಸುಮ ರೋಗಿಯಾಗಿದ್ದ ಸ್ತ್ರೀಯು ಕರ್ತನಾದ ಯೇಸು ಕ್ರಿಸ್ತನ ಹಿಂದೆ ಹೋಗುವಾಗ ಆತನ ವಸ್ತ್ರದ ಗೊಂಡೆಯನ್ನು ಮುಟ್ಟಿದಾಗ ಆ ಪ್ರಭಾವವು, ಆ ಒಂದು ಸ್ಪರ್ಶಗೆ ಆ ಪ್ರಭಾವವಿದ್ದರೆ ದೇವ ಪ್ರಭಾವವೆಂಬ ಒಂದು ಜಯಮಾಲೆ. ಇಟ್ಸ್ ನಾಟ್ ವಿಸಿಬಲ್ ಇನ್ ದ ಡಿಕ್ಷನರಿ ಆಫ್ ದಿಸ್ ವರ್ಲ್ಡ್. ಈ ಪ್ರಪಂಚದ ಡಿಕ್ಷನರಿನಲ್ಲಿ ಅದರ ಅರ್ಥಗಳು ನಮಗೆ ಗೋಚರವಾಗುವುದಿಲ್ಲ, ಅರ್ಥವಾಗುವುದಿಲ್ಲ ಪ್ರಿಯರೇ. ದೇವರ ಪ್ರಭಾವವೇ ಜಯಮಾಲೆಯಾಗಿ ಇರುವಂತಹದ್ದಾಗಿರ್ತದೆ. ಯಾರು? ಮಂದೆಗೆ ಮಾದರಿಯಾಗಿ ನಡೆದುಕೊಂಡವರು, ಮಂದೆಗೆ ಮಾದರಿಯಾಗಿ ಅನೇಕರನ್ನು ಬೆಂಕಿಯಿಂದ ಸೆಳೆದು ಕ್ರಿಸ್ತನ ಮಾರ್ಗಕ್ಕೆ ನಡೆಸಿ ಹೇಗಾದರೂ ಅವ್ರನ್ನ ಕಟ್ಟಬೇಕು, ಹೇಗಾದರೂ ಅವ್ರನ್ನ ನಿಲ್ಲಿಸಬೇಕು, ತಳ್ಳಿ ಹಾಕುವುದಲ್ಲ. ಇವತ್ತು ಸೈಮನ್ ಅಣ್ಣವರು ಈ ಹೊಸ ಗ್ರೂಪ್ ಮಾಡಿದ್ರು. ನಾನು ಅವರಲ್ಲಿರುವಂತ ಒಂದು ಬ್ಲೇಸಿಂಗ್ ಫೈರ್ ನನಗೆ ಬಹಳ ಇಷ್ಟ ಆಗ್ತದೆ. ನಾನು ಅವ್ರನ್ನ ಮುಖಸ್ತುತಿ ಮಾಡ್ತಿಲ್ಲ, ಆದ್ರೆ ಹೊಗಳ್ತಿಲ್ಲ. ನನ್ನನ್ನು ಇನ್ಕ್ಲೂಡ್ ಮಾಡಿದ ನಾನು ಆಲೋಚನೆ ಮಾಡ್ತಿದ್ದೆ, ಹೇಗಾದರೂ ಕೆಲವರಿಗೆ ಈ ಜೂಮ್ ಆ್ಯಪ್ನ ಮೂಲಕವಾಗಿ ಅನೇಕರಿಗೆ ಈ ಒಂದು ಬೆಳಕು ಪ್ರಕಾಶವಾಗಬೇಕು, ವಾಕ್ಯದ ಪರಿಚಯ ಆಗಬೇಕು ಮತ್ತು ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಮುಂದಕ್ಕೆ ಸಾಗಬೇಕಾಗಿರ್ಬೇಕಂತ ಒಂದು ಹಂಬಲ ಇದೆಯಲ್ಲ, ದಟ್ ಶುಡ್ ಬಿ ಅವರ್ ಮಾಡೆಲ್. ಅದು ನಮ್ಮ ಮಾದರಿಯಾಗಿ ತಳ್ಳಿ ಹಾಕುವುದಲ್ಲ, ತಪ್ಪು ಹುಡುಕೋದಲ್ಲ, ವಿಮರ್ಶೆ ಮಾಡುವುದಿಲ್ಲ, ತಿರಸ್ಕಾರ ಮಾಡುವಂಥದ್ದಲ್ಲ. ಆದರೆ ಕರ್ತನಲ್ಲಿ ಪ್ರಿಯರೇ, ಮಾದರಿಯಾಗಿ ನಡೆದುಕೊಳ್ಳು ಅಂತವರಿಗೆ ಸಿಗುವಂತದ್ದು. ಅಧಿಕಾರ ನಡೆಸುವವರ ಹಾಗೆ ಆಗದೆ ಮಾದರಿಯಾಗಿ ನಡೆಯುವವರಿಗೆ ಕರ್ತನಾದ ಕ್ರಿಸ್ತನ ತಾಳ್ಮೆಯನ್ನು, ಕರ್ತನಾದ ಯೇಸು ಕ್ರಿಸ್ತನ ತ್ಯಾಗವನ್ನು,
ಕರ್ತನಾದ ಯೇಸು ಕ್ರಿಸ್ತನ ಆ ಸಹನೆಯನ್ನು ಪ್ರತಿಬಿಂಬಿಸುವಂತ ಆ ನಾಯಕತ್ವ ಇರ್ತಕ್ಕಂಥವರಿಗೆ ಸಿಗುವಂತದ್ದು ಆ ಪ್ರಭಾವವೆಂಬ ದೇವ ಪ್ರಭಾವವೆಂಬ ಜಯಮಾಲೆ. ನಾವೆಷ್ಟು ಭಯಭಕ್ತಿಯಿಂದ ಇರಬೇಕು. ಹೌ ಮಚ್ ವಿ ಹ್ಯಾವ್ ಟು ಬಿ ಗ್ರೇಟ್ಫುಲ್. ಈ ದೇಶದ ಕಾನ್ಸ್ಟಿಟ್ಯೂಷನ್ ಬರೆದಿರುವಂತ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ. ಪ್ರಾಯಶಃ ಅಂಬೇಡ್ಕರ್ ಅವರಿಗೆ ಆ ಕಾಲದಲ್ಲಿ ಬಿಳಿಯರು ಕರಿಯರು ಎಂಬ ವ್ಯತ್ಯಾಸವನ್ನು ಮಾಡಿ ಯುರೋಪಿಯನ್ಸ್ ಚರ್ಚ್, ಬ್ಲ್ಯಾಕ್ ಪೀಪಲ್ ಚರ್ಚ್ ಅಂತ ವ್ಯತ್ಯಾಸವು ಮಾಡದೇ ಇದ್ದಿದ್ರೆ ಪ್ರಾಯಶಃ ಆತ ಮತ್ತೊಂದು ಯುಗ ಆತನಲ್ಲಿ ಆತ್ಮೀಯ ಯಾತ್ರೆ ಪ್ರಾರಂಭ ಆಗ್ತಿತ್ತು. ಒಂದು ಹಿಸ್ಟಾರಿಕಲ್ ಚಿಂತನೆಯನ್ನು ನಾವು ಮಾಡುವುದಾದ್ರೆ, ದಿಸ್ ಈಸ್ ದ ಹಿಸ್ಟಾರಿಕಲ್ ಫ್ಯಾಲಸಿ ಆಫ್ ದಿ ಗ್ರೋತ್ ಆಫ್ ದಿ ಕ್ರಿಸ್ಟಿಯಾನಿಟಿ ಫ್ರಮ್ ದ ವೆಸ್ಟರ್ನ್ ವರ್ಲ್ಡ್. ಪಾಶ್ಚಿಮಾತ್ಯ ಜಗತ್ತಿನಿಂದ ಒದಗಿ ಬಂದಂತ ಇದೊಂದು ಈ ದುರಂತದ ಈ ಸಂಗತಿಗಳಿವು. ಯಾರಾದರೂ ಇಂಡಿಯನ್ಸ್ ಆಗಲಿ, ಕರಿಯರ್ ಆಗಲಿ, ನೀಗ್ರೋಸ್ ಆಗಲಿ ಆ ರೈಲ್ವೆ ಸ್ಟೇಷನ್ ಅಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಯುರೋಪಿಯನ್ಸ್ ಓನ್ಲಿ ಅಂತ ಬೋರ್ಡ್ ಬರೆಯೋರಂತೆ. ನಮ್ಮ ದೇಶದಲ್ಲಿ ಅನ್ಟಚಬಿಲಿಟಿ ಹೇಗೋ ಅಲ್ಲಿ ಕಲರ್ ಡಿಸ್ಕ್ರಿಮಿನೇಷನ್ ಆಗಿತ್ತು. ಆ ವ್ಯತ್ಯಾಸವನ್ನು ಬಾರಿಸ್ಟರ್ ಲಾ ಓದ್ಲಿಕ್ಕೆ ಹೋಗಿರುವಂತವರಿಗೆ ಅರ್ಥ ಆಯ್ತು. ಸೊ ದಟ್ ಈಸ್ ಹೌ ಮಹಾತ್ಮ ಗಾಂಧಿ ಒಂದ್ ಕಡೆ ಹೇಳ್ತಾರೆ, ಜೀಸಸ್ ಕ್ರೈಸ್ಟ್ ನ ಪ್ರೀಚಿಂಗ್ಸ್ ನೋಡಿದ್ರೆ, ದ ಸರ್ಮನ್ ಆನ್ ದಿ ಮೌಂಟ್, ಪರ್ವತದ ಮೇಲೆ ಪ್ರಸಂಗವನ್ನು ಓದಿದರೆ ಆತ ಹೇಳ್ತಾರಂತೆ, ಆತರು ತನ್ನ ಒಂದು ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಅನ್ನುವಂತ ಒಂದು ದೊಡ್ಡ ಗ್ರಂಥದಲ್ಲಿ ಉಲ್ಲೇಖ ಮಾಡಿ ಹೇಳಿದ್ದಾರೆ, ಕರ್ತನಾದ ಯೇಸು ಕ್ರಿಸ್ತನ ಬೋಧನೆಗಳನ್ನು ನೋಡಿದರೆ ನಾನು ಕ್ರಿಸ್ತನವನಾಗಬೇಕಂತ ನನಗನ್ಸುತ್ತದೆ. ಆದರೆ ಈ ಕ್ರಿಸೆಂಟಮ್ ಕ್ರೈಸ್ತ ಪ್ರಪಂಚ ನಡೆದುಕೊಳ್ಳುವ ರೀತಿಯನ್ನು ನೋಡಿದ್ರೆ ಆ ಮೆಟ್ಟಿಲುಗಳನ್ನು ಕೂಡ ನಾನು ಹತ್ತಬಾರದು ಅಂತ ನನಗನ್ಸುತ್ತಂತೆ. ಈ ಮಹಾನ್ ಚಿಂತಕರು ಇವರೆಲ್ಲರನ್ನು ಕೂಡ ಸೈತಾನನು ಭ್ರಮಪಡಿಸಿದನು. ಅಲ್ಲಿ ಹಾಗೆ ತೋರಿಸಿದನು, ಇಲ್ಲಿ ಹೀಗೆ ಅವರಿಗೆ ಭ್ರಾಂತಿಗೆ ಒಳಪಡಿಸಿದನು. ಕರ್ತನಲ್ಲಿ ಪ್ರಿಯರೇ, ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ, ನೋ ಮ್ಯಾನ್ ಕ್ಯಾನ್ ಬಿ ಗ್ರೇಟ್ಫುಲ್ ಅಟ್ ದಿ ಕಾಸ್ಟ್ ಆಫ್ ಹಿಸ್ ಹಾನರ್. ಯಾವ ಒಬ್ಬ ವ್ಯಕ್ತಿಯು ಕೂಡ ಒಬ್ಬ ವ್ಯಕ್ತಿಗೆ ಗೌರವವನ್ನು ಸಲ್ಲಿಸುವಾಗ ನೋ ಮ್ಯಾನ್ ಕ್ಯಾನ್ ಬಿ ಗ್ರೇಟ್ಫುಲ್ ಅಟ್ ದಿ ಕಾಸ್ಟ್ ಆಫ್ ಹಿಸ್ ಹಾನರ್. ತನ್ನ ಗೌರವವನ್ನ, ತನ್ನ ಆತ್ಮ ಗೌರವವನ್ನ ಬದಿಗೊತ್ತುವಷ್ಟು ಮಟ್ಟಕ್ಕೆ ಯಾರು ಕೂಡ ಆ ಒಂದು ಕೃತಜ್ಞತೆಯನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ನೋ ವುಮನ್ ಕ್ಯಾನ್ ಬಿ ಗ್ರೇಟ್ಫುಲ್ ಅಟ್ ದಿ ಕಾಸ್ಟ್ ಆಫ್ ಹರ್ ಚಾಸ್ಟಿಟಿ. ಯಾವ ಹೆಣ್ಣು ಕೂಡ ತನ್ನ ಶೀಲವನ್ನು ಬದಿಗೊತ್ತುವಷ್ಟು ಮಟ್ಟಕ್ಕೆ ಕೃತಜ್ಞತೆಯನ್ನು ತೋರಿಸ್ಲಿಕ್ಕೆ ಆಗುದಿಲ್ಲ. ನೋ ನೇಷನ್ ಕ್ಯಾನ್ ಬಿ ಗ್ರೇಟ್ಫುಲ್ ಅಟ್ ದಿ ಕಾಸ್ಟ್ ಆಫ್ ಇಟ್ಸ್ ಸಾವರೆಂಟಿ. ಯಾವ ದೇಶವೂ ಕೂಡ ತನ್ನ ಸಾರ್ವಭೌಮಾಧಿಕಾರವನ್ನು ಕಳೆದುಕೊಳ್ಳುವಷ್ಟು ಮಟ್ಟಕ್ಕೆ ಒತ್ತ ಇಡುವುದಕ್ಕೆ ಇಷ್ಟಪಡುವುದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿನೂ ಕೂಡ ದೇವರು ಇಟ್ಟಿರುವಂತಹ ಒಂದು ದೀಪವೇ, ಯೆಹೋವನು ಕೊಟ್ಟ ದೀಪವೇ ಆ ಆತ್ಮ. ಅದರ ಮೇಲೆ ಮನುಷ್ಯ ದಾಳಿ ಮಾಡಿದಾಗ ಈ ರೀತಿಯ ಪ್ರತಿಕ್ರಿಯೆಗಳು ಬರ್ತಾ ಇರ್ತವೆ. ಪ್ರಿಯರೇ, ನಾನು ಮುಂದಕ್ಕೆ ಹೋಗ್ತೇನೆ. ರಿಕ್ಯಾಪ್ ನಲ್ಲಿ ಇದ್ದೇನೆ. ನಾನೇನು ಪ್ರವೀಣ್ ಸೋದರ ಹೇಳಿದ ಹಾಗೆ ಪೆರ್ಗಮ ಸಭೆಯ ಇಂಟ್ರೊಡಕ್ಷನ್ ಹೋಗುವುದಕ್ಕೆ ಮಧ್ಯದಲ್ಲಿ ನಾನೀಗ ಟ್ರಾನ್ಸಿಷನ್ ಸ್ಟೇಜ್ ನಲ್ಲಿ ಇದ್ದೀನಿ. 2 ತಿಮೋಥಿ 4ನೇ ಅಧ್ಯಾಯ 7-8 ವಚನಗಳಲ್ಲಿ ಒಂದು ಜಯಮಾಲೆ ಇದೆ. ಕನ್ನಡ ಭಾಷೆಯಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದಯಮಾಡಿ ನೋಡಿ. 2 ತಿಮೋಥಿ 4ನೇ ಅಧ್ಯಾಯ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು. ನೀತಿವಂತರಿಗೆ ದೊರಕುವ ಜಯಮಾಲೆ. ಕರ್ತನಲ್ಲಿ ಪ್ರಿಯರೇ,
ನಾವ್ಯಾರು ನೀತಿವಂತರು ಅಲ್ಲ ಎಂಬುದಾಗಿ ತಾತ್ವಿಕವಾಗಿ ಹೇಳ್ತೇವೆ. ಅಪೊಸ್ತಲನಾದ ಪೌಲ ರೋಮಾಪುರದವ್ರಿಗೆ ಬರೆದ ಪತ್ರಿಕೆಯಲ್ಲಿ ಇಲ್ಲರ ಪ್ರಕಾರ ನೀತಿವಂತನು ಇಲ್ಲ, ಒಬ್ಬನಾದರೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರು ಅನುಗ್ರಹಿಸುವ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ನೀತಿವಂತರಾಗಿದ್ದೇವೆ. ನಮ್ಮ ಪಾಪಗಳಿಗೆ ಪರಿಷ್ಕಾರವು ಸಿಕ್ಕಿ ನಮ್ಮ ಪಾಪಗಳಿಂದ ನಾವು ಪರಿಹಾರ ಹೊಂದಿದಂತವರಾಗಿ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಆತನನ್ನು ಅನುಸರಿಸಿ ನಡೆಯುವಂತ ನಮಗೆ ಅಪೊಸ್ತಲನಾದ ಪೌಲ ಹೇಳ್ತಾನೆ, ಶ್ರೇಷ್ಠ ಹೋರಾಟವನ್ನು, ತೆಲುಗು ಭಾಷೆಯಲ್ಲಿ ಮಂచి ಹೋರಾಟము ಹೋರಾಡಿದ್ದೇನೆ, ಒಳ್ಳೆಯ ಹೋರಾಟವನ್ನು ಮಾಡಿದ್ದೇನೆ. ಕರ್ತನಲ್ಲಿ ಪ್ರಿಯರೇ, ಆತ ತನ್ನನ್ನು ತಾನು ಎಷ್ಟಾಗಿ ತನ್ನ ಅಂತಿಮ ದಶೆಯನ್ನ ನೆನಪು ಮಾಡಿಕೊಳ್ತಾ ಈ ಮಾತನ್ನ ತನ್ನ ಆತ್ಮೀಯ ಪುತ್ರನಾಗಿರುವಂತಹ ತನ್ನ ಸ್ಪಿರಿಚುವಲ್ ಸನ್ ತಿಮೋತಿಗೆ ಈ ಮಾತನ್ನ ಹೇಳ್ತಾನೆ. ಆತನ ಬದುಕಿನ ಅಂತಿಮ ದಶೆಯಲ್ಲಿ ಈ ಮಾತನ್ನ ಹೇಳ್ತಾನೆ. ಬದುಕಿನ ಕೊನೆಯ ಭಾಗ, ಇನ್ನೇನು ಸ್ವಲ್ಪ ದಿನಕ್ಕೆ ರೋಮಾ ಚಕ್ರವರ್ತಿಗೆ ಅಪೊಸ್ತಲನಾದ ಪೌಲನ ಶಿರಚ್ಛೇದವಾಗುತ್ತದೆ. ಆ ಒಂದು ಚಿನ್ನದ ಬಟ್ಲಲ್ಲಿ, ಚಿನ್ನದ ತಟ್ಟೆಯಲ್ಲಿ ಪೌಲನ ತಲೆಯನ್ನು ತೆಗೆದುಕೊಂಡು ಹೋಗಿ ಚಕ್ರವರ್ತಿಗೆ ಸಮರ್ಪಿಸಬೇಕು. ದಟ್ ವಾಸ್ ದ ಎಂಡ್ ಆಫ್ ಹಿಸ್ ಲೈಫ್. ಆ ಹೋರಾಟ ಶ್ರೇಷ್ಠ ಹೋರಾಟ ಎಂಬುದಾಗಿರ್ತಕ್ಕಂಥ ಒಂದು ಆತ್ಮತೃಪ್ತಿ ಪೌಲನಿಗಿರುವಾಗ ಮಾತನ್ನ ಹೇಳಿದ್ದಾರೆ ಪ್ರಿಯರೇ. ಹಾಗಾದ್ರೆ ಒಂದು ಸಣ್ಣ ಆಲೋಚನೆ, ಕಷ್ಟಗಳು ಬಂದಾಗ, ನಿಂದೆಗಳು ಬಂದಾಗ, ತೊಂದರೆಗಳು ಬಂದಾಗ, ಸಮಸ್ಯೆಗಳು ಬಂದಾಗ, ಇಕ್ಕಟ್ಟುಗಳು ಬಂದಾಗ, ಸ್ವಂತ ಸಹೋದರರಿಂದ ಇಕ್ಕಟ್ಟುಗಳು ಬಂದಾಗ ನಮ್ಮ ಪ್ರತಿಕ್ರಿಯೆ ಹೇಗಿರ್ಬೇಕು? ಈ ಹೋರಾಟ ಆ ಹೋರಾಟವೇ. ಅವರಿಗೆ ದೊರಕುವ ನೀತಿವಂತರಿಗೆ ಸಿಗುವ ಜಯಮಾಲೆ ನನಗೂ ಸಿಗುತ್ತದೆ ಎಂಬುದಾಗಿ ಪೌಲನು, ಅಪೊಸ್ತಲನಾದ ಪೌಲನು ಆ ಮಾತನ್ನ ಹೇಳ್ತಾನೆ ಪ್ರಿಯರೇ. ನಾನು ಮುಂದಕ್ಕೆ ಹೋಗ್ತಾ ಇನ್ನೊಂದು ಕೊನೆಯ ವಿಷಯವನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 19ನೇ ವಚನದಲ್ಲಿ ಒಂದು ಜಯಮಾಲೆ ಉಂಟು. ಅದನ್ನ ನಾವು ಧ್ಯಾನಿಸಕ್ಕೆ ಪ್ರಯತ್ನಿಸೋಣ. ಫಸ್ಟ್ ಥೆಸಲೋನಿಕ ಚಾಪ್ಟರ್ 2 ವರ್ಸ್ 19 ನೋಡಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ಆತನ ಮುಂದೆ ನಮ್ಮ ಭರವಸವು, ನಮ್ಮ ಸಂತೋಷವು, ನಾವು ಹೊಗಳಿಕೊಳ್ಳುವ ಜಯಮಾಲೆಯು ಯಾರು? ನೀವೇ ಅಲ್ಲವೇ? ನಿಜವಾಗಿ ನೀವೇ ನಮ್ಮ ಗೌರವವು, ಸಂತೋಷವೂ ಆಗಿದ್ದೀರಿ. ಸಂತೋಷವೆಂಬ ಜಯಮಾಲೆ ನೀವೇ. ಕರ್ತನಲ್ಲಿ ಪ್ರಿಯರೇ, ಅಪೊಸ್ತಲನಾದ ಪೌಲ ಮಾತನ್ನ ಹೇಳ್ತಾನೆ. ಎಷ್ಟು ಜನರು ಕರ್ತನಾದ ಯೇಸು ಕ್ರಿಸ್ತನನ್ನು, ಒಂದು ಆತ್ಮನ, ಒಬ್ಬ ವ್ಯಕ್ತಿಯನ್ನ ನಾವು ಸ್ಥಿರಪಡಿಸಿದ್ರೆ ಪರಲೋಕದಲ್ಲಿ ಅದೆಷ್ಟೋ ಹರ್ಷ ಉಂಟು. ಒಬ್ಬರನ್ನೇ ಅಂತಲ್ಲ, ನಮ್ಮ ಕರ್ತವ್ಯ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಸ್ಮರಣ ಸಭೆಗೆ ಜೀವವೆಂಬ ಜಯಮಾಲೆಯನ್ನು ವಾಗ್ದಾನ ಮಾಡಿರುವ ದೇವರು 2ನೇ ಮರಣದಿಂದ ಕೇಡಾಗುವುದೇ ಇಲ್ಲ ಅಂತ ಹೇಳ್ತಾನೆ. 2ನೇ ಮರಣ ಸ್ಮರಣ ಸಭೆಯವರಿಗೆ ಇಲ್ಲ. ಯಾಕಂದ್ರೆ ಕೆಲವರು ಈ ಲೋಕದಲ್ಲಿ ಜೀವಿಸುವವರಿಗೆ 2ನೇ ಮರಣ ಗೊತ್ತಿಲ್ಲ. ಸದ್ದುಕಾಯರಾಗಲಿ, ಎಪಿಕ್ಯೂರನ್ ಆಗಲಿ, ಮಾನವನ ಜೀವನದ ಅಂತ್ಯವು ಮರಣವೇ ಅಂತ ತಿಳ್ಕೊಳ್ಳುವಂಥವ್ರು, ಆ ರೀತಿ ಭಾವಿಸುವವರು. ಇದು ಶರೀರ ಸಂಬಂಧವಾದ ಮರಣ. ಕರ್ತನು ಬರುವಾಗ ಆತನಲ್ಲಿ ನಂಬಿಕೆ ಇಟ್ಟವರು ಎಬ್ಬಿಸಲ್ಪಡುತ್ತಾರೆ. ಈ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತಿರುಗಿ ಜನ್ಮಿಸದೆ, ಆತನನ್ನ ರಕ್ಷಕನನ್ನಾಗಿ ಅಂಗೀಕರಿಸದೆ, ಆತನನ್ನ ತಿರಸ್ಕಾರ ಮಾಡಿರುವವರಿಗೆ ಈ ಒಂದು 2ನೇ ಮರಣ ಬೆಂಕಿಯ ಕೆರೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವ ನಮಗೆ ಈ ಎಲ್ಲ ಬಹುಮಾನಗಳು, ಈ ಎಲ್ಲ ಜಯಮಾಲೆಗಳು ಒತ್ತಟ್ಟಿಗೆ ಇಡ್ರಿ, ಆದ್ರೆ ಆ ಬೆಂಕಿಯ ಕೆರೆಯಿಂದ ನಾವು ಪಾರಾಗ್ತೀವಲ್ಲ, ದಟ್ ಈಸ್ ಅವರ್ ಗ್ರೇಟ್ ಪ್ರಿವಿಲೇಜ್. ನನ್ನ ಸಂದೇಶದ ಒಂದು ರೀಕ್ಯಾಪ್
ಸ್ಮರಣ ಸಭೆಗೆ ಕರ್ತನು ಕೊಟ್ಟಿರುವಂತ ವಾಗ್ದಾನ, ಆ ಮಹತ್ತರವಾಗಿರ್ತಕ್ಕಂಥ ಆ ಒಂದು ಏನು ಧೈರ್ಯ, ಆ ಪ್ರೋತ್ಸಾಹ ಬಲಹೀನರನ್ನ ಬಲಪಡಿಸುವಂತದ್ದಾಗಿದೆ ಪ್ರಿಯರೇ. ಅದಕ್ಕಾಗಿಯೇ ನಾವು ದೇವರ ವಾಕ್ಯದಲ್ಲಿ, ಸತ್ಯವೇದದಲ್ಲಿ, ಬೈಬಲ್ ಗ್ರಂಥದಲ್ಲಿರುವ ಪ್ರತಿಯೊಂದು ವಚನವೂ ಕೂಡ ನಮಗೆ ಪ್ರೇರಣೆ ನೀಡುವಂತದ್ದಾಗಿರ್ತದೆ, ನಮಗೆ ಧೈರ್ಯ ನೀಡುವಂತದ್ದಾಗಿರ್ತದೆ, ನಮಗೆ ಆದರಣೆ ನೀಡುವಂತದ್ದಾಗಿರ್ತದೆ ಮತ್ತು ಎಚ್ಚರಿಕೆ ನೀಡುವಂತದ್ದಾಗಿರ್ತದೆ. ಅದನ್ನು ನಾವು ಅನುಸರಿಸುತ್ತಾ ಇರಬೇಕು. ಈಗ ನಾನು 3ನೇ ಸಭೆಗೆ ಮುಂದಕ್ಕೆ ಧ್ಯಾನಿಸ್ಲಿಕ್ಕಾಗಿ, ಆ ಸಭೆ ಕುರಿತು ಯೋಚಿಸ್ಲಿಕ್ಕಾಗಿ ಪ್ರಯತ್ನ ಮಾಡೋಣ. ನನಗಿರುವ ಸಮಯ ಇನ್ನು 5 ನಿಮಿಷ ಇದೆ. ನನಗಿರುವ ನಿಗದಿತವಾದ ಸಮಯದಲ್ಲಿನೇ ನಾನು ಒಂದು ಹಿನ್ನೆಲೆಯನ್ನು, ಪೆರ್ಗಮ ಸಭೆಯ ಕುರಿತು ಒಂದು ಸಂಕ್ಷಿಪ್ತವಾದ ಬ್ರೀಫ್ ಇಂಟ್ರೊಡಕ್ಷನ್ ನಾನು ನಿಮಗೆ ಕೊಟ್ಟು ದೇವರ ನಾಮವನ್ನು ಮಹಿಂಪಡಿಸ್ತೇನೆ. ಕರ್ತನಲ್ಲಿ ಪ್ರಿಯರೇ, ಪೆರ್ಗಮ ಎಂದರೆ ಅದರ ಅರ್ಥ ಕ್ಯಾಸಲ್, ದುರ್ಗ. ಅದು ಶಂಕುವಿನ ಆಕಾರದಲ್ಲಿ ಕಟ್ಟಲ್ಪಟ್ಟಿರ್ತಕ್ಕಂಥ ಒಂದು ದುರ್ಗ. ಎಫೆಸದಲ್ಲಿ ಪೌಲನು ಬಹಳ ಆತ್ಮ ಭರಿತನಾಗಿ, ಸಂಪೂರ್ಣವಾಗಿ ಆತ್ಮ ಪ್ರೇರಿತನಾಗಿ, ಭಕ್ತ ಸಂಜೀವನಿಯಿಂದ ದೇವರ ವಾಕ್ಯವನ್ನು ಹೇಳುತ್ತಿರುವಾಗ ಅನೇಕರು ರಕ್ಷಣೆ ಹೊಂದಿದರು. ಯಹೂದ್ಯರು ಕೆಲವರು ಸ್ಮರಣ ಕಡೆಗೆ ಹೋದರು, ಕೆಲವರು ಪೆರ್ಗಮ ಕಡೆಗೆ ಹೋದರು. ಹಾಗೆ ಹೋಗಿರುವಂತವರು ಅಲ್ಲಲ್ಲಿ ಸಮಾಜ ಮಂದಿರಗಳಲ್ಲಿ ಕೂಡಿಕೊಳ್ತಾ ಇದ್ರು, ಸಭಾ ಮಂದಿರಗಳಲ್ಲಿ ಕೂಡಿಕೊಳ್ತಿದ್ರು. ಸೊಲೊಮೋನನ ದೇವಾಲಯದ ಪ್ರಸ್ತಾಪವಿಲ್ಲ. ಅವರು ಕೆಲವರಾಗಿ ಒಂದು 10 ಜನರು, ಒಂದು 20 ಜನರು ಅಥವಾ 100 ಜನರು ಆ ಸಭಾ ಮಂದಿರಗಳು ಎಂಬುದಾಗಿ ಕರೆಯಲ್ಪಡುತ್ತಾ ಅವರು ಕೂಡುತ್ತಿದ್ರು. ಆ ಕೂಡಿ ಬರುವಂತ ಸಂದರ್ಭದಲ್ಲಿ ಪೆರ್ಗಮ ಎಂಬುದು ಒಂದು ಜಿಯೋಗ್ರಾಫಿಕಲಿ ನಾವು ನೋಡುವುದಾದ್ರೆ, ಕೈಕಸ್ ಎಂಬ ನದಿಯ ಕಣಿವೆಯ ತೀರದಲ್ಲಿ ಶಂಕುವಿನ ಆಕಾರದಲ್ಲಿ ಬಹಳ ಎತ್ತರದ ಬೆಟ್ಟದಲ್ಲಿ ಕಟ್ಟಲ್ಪಟ್ಟಂತ ಒಂದು ಸಭೆ ಅದು. ಆ ಎತ್ತರ ಎಷ್ಟಿತ್ತಂದ್ರೆ ಆ ಬೆಟ್ಟ ಹತ್ತಾಗ ಸುತ್ತಲೂ 15 ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಏನಿದೆ ಎಂಬುದನ್ನು ನೋಡ್ಬೋದಂತ. ಅಂತ ಒಂದು ಎತ್ತರದಲ್ಲಿ ಪೆರ್ಗಮ ಅಂತ ಒಂದು ದುರ್ಗವಾಗಿ ಕಟ್ಟಲ್ಪಟ್ಟಿರುವುದು ಜಿಯೋಗ್ರಾಫಿಕಲ್ಲಿ. ಸುತ್ತಲೂ 15 ಕಿಲೋಮೀಟರ್ ಉದ್ದಕ್ಕೂ ನೋಡಬಹುದು ಅಂತ ಒಂದು ಸ್ಥಳದಲ್ಲಿ ಕಟ್ಟಲ್ಪಟ್ಟಿರುವಂತದ್ದು ಪೆರ್ಗಮ ಸಭೆ. ಇನ್ನ ಆ ಪೆರ್ಗಮ ಸಭೆಯ ಅದರ ಒಂದು ಸಂಸ್ಕೃತಿ ಏನು, ಅದರ ಹಿನ್ನೆಲೆ ಏನು, ಅಲ್ಲಿರುವಂತವರ ಜೀವನ ಶೈಲಿ ಏನು, ಅವರ ಆಚಾರ ವಿಚಾರಗಳೇನು ಎಂಬುದು ನಾವು ಆಲೋಚನೆ ಮಾಡಿದ್ರೆ, ಸಾಂಸ್ಕೃತಿಕವಾಗಿ ಅದು ತುಂಬಾ ಹೆಸರುವಾಸಿಯಾದ ಸ್ಥಳ ಆಗಿತ್ತು ಪ್ರಿಯರೇ. ಅದು ಎಷ್ಟು ಹೆಸರುವಾಸಿ ಆಗಿತ್ತು ಅಂದ್ರೆ, ತುಂಬಾ ಎಜುಕೇಟೆಡ್ ಪೀಪಲ್ ಅಲ್ಲಿ ಇತ್ತು, ಅಕ್ಷರಾಸ್ಯತೆ ಬಹಳ ಹೆಚ್ಚಾಗಿತ್ತು. ಸುಮಾರು 2 ಲಕ್ಷ ಗ್ರಂಥಗಳು ಅಲ್ಲಿದ್ದು ಎಂಬುದಾಗಿ ಇತಿಹಾಸಕಾರರ ಒಂದು ಅಂದಾಜು. ಒಂದು ದೊಡ್ಡ ಗ್ರಂಥಾಲಯವಿತ್ತು. ಆ ಗ್ರಂಥಾಲಯದಲ್ಲಿ 2 ಲಕ್ಷ ಗ್ರಂಥಗಳಿದ್ದವು. ಅಲ್ಲಿ ಮೊದಲು ಪಾಪರಾಸಿ ಎಂಬುದಾಗಿರುವಂತ ಒಂದು ರೀತಿಯ ಎಲೆಗಳು ಐಗುಪ್ತದಿಂದ ಅವುಗಳನ್ನ ರಫ್ತು ಮಾಡಿಕೊಂಡು ಅಲ್ಲಿಂದ ಇಂಪೋರ್ಟ್ ಮಾಡಿಕೊಂಡಿರುವ ಆ ಎಲೆಗಳ ಮೇಲೆ ಬರೆಯಲ್ಪಟ್ಟಂತ ಗ್ರಂಥಗಳಿದ್ದವು. ಕಾಲಾಂತರದಲ್ಲಿ ರೋಮ್ ಸಾಮ್ರಾಜ್ಯಕ್ಕೂ ಐಗುಪ್ತಗೂ ಮಧ್ಯೆ ಇರುವಂತಹ ಒಂದು ಸಂಬಂಧಗಳು ಹದಗೆಟ್ಟಾಗ ಇವರು ಆ ರೀತಿಯ ಗ್ರಂಥಗಳನ್ನ ಬರೆಯುವುದಕ್ಕೆ ಇತಿಹಾಸಕಾರರು ಇತಿಹಾಸ ಹೇಳುತ್ತೆ, ಚರ್ಮದ ಬೇರೆ ಬೇರೆ ಪ್ರಾಣಿಗಳ ಚರ್ಮಗಳ ಮೇಲೆ ಬರೆಯೋದಕ್ಕೆ ಪ್ರಾರಂಭಿಸಿದ್ರು. ಅವುಗಳನ್ನ ಇಂಗ್ಲಿಷ್ ನಲ್ಲಿ ಪಾರ್ಚ್ಮೆಂಟ್ಸ್ ಅಂತ ಹೇಳ್ತಾರೆ. ಈ ಪಾರ್ಚ್ಮೆಂಟ್ಸ್ ನಲ್ಲಿ ಬರೆಯುತ್ತಿದ್ದರು. ಒಂದು ದೊಡ್ಡ ಮೆಡಿಕಲ್ ಕಾಲೇಜ್ ಇತ್ತು, ವೈದ್ಯಕೀಯವಾಗಿ ಬಹಳ ಪ್ರಸಿದ್ಧಿಯಾಗಿರುವಂತಹ ಸ್ಥಳ ಆಗಿತ್ತು ಪೆರ್ಗಮ. ಕರ್ತನಲ್ಲಿ ಪ್ರಿಯರೇ, ಸ್ಮುರ್ನ ಎಷ್ಟು ಬಡತನದ ಸಭೆ ಆಗಿತ್ತೋ, ಎಷ್ಟು
ಏನು ಹೆಸರಿಲ್ಲದಿರುವಂತ ಸಭೆ ಆಗಿತ್ತು. ಅಂದ್ರೆ ಯಾವುದೇ ರೀತಿ ಒಂದು ಪ್ರಾಧಾನ್ಯತೆಯನ್ನು ಪಡೆದುಕೊಂಡಿರುವಂತ ಸಭೆಯಾಗಿಲ್ಲದೆ ಬಡತನದಲ್ಲಿದ್ದು ಮತ್ತು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿರುವಂತ ಸಭೆ ಸ್ಮರಣ ಸಭೆ ಆಗಿದ್ದರೆ, ಪೆರ್ಗಮ ಸಭೆಗೆ ಬಂದಾಗ ಆ ಪೆರ್ಗಮ ಸಭೆಯು ಬಹಳ ಗಂಭೀರವಾಗಿರ್ತಕ್ಕಂಥ, ಬಹಳ ಏನು ಅತ್ಯಂತ ಎಕ್ಸ್ಟ್ರೀಮ್ ಇದರಲ್ಲಿ ಇರುವಂತ ಒಂದು ಸಭೆ ಅದಾಗಿತ್ತು. ಬಹಳ ಹೆಚ್ಚಳ ಪಡ್ತಿದ್ರು ಅಲ್ಲಿನ ಜನ. ಅವ್ರಿಗಿರುವಂತ ಆ ಒಂದು ಅಕ್ಷರಾಸ್ಯತೆ ಬಗ್ಗೆ, ಅವ್ರಿಗಿರುವಂತ ಆ ಒಂದು ಏನು ಸಂಪತ್ತಿನ ಬಗ್ಗೆ, ಅವ್ರಿಗಿರ್ತಕ್ಕಂಥ ಒಂದು ಭೌಗೋಳಿಕ ಹಿನ್ನೆಲೆಯ ಬಗ್ಗೆ ಬಹಳಷ್ಟು ಸಂಭ್ರಮಿಸ್ತಕ್ಕಂಥವ್ರಾಗಿದ್ರು. ದೇವರ ವಾಕ್ಯ ಹೇಳುತ್ತೆ, ನಮ್ಮ ಸಂಭ್ರಮ, ನಮ್ಮ ಸಂಪತ್ತು, ನಮ್ಮ ಸುಖ ಅಲ್ಲಿ ಅಲ್ಲ. ದಯಮಾಡಿ ನೋಡ್ರಿ, ಕೀರ್ತನೆ 20:7-8 ವಚನಗಳು. ಸಾಮ್ಸ್ 20 verse 7 and 8. ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ. ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ. ಅವರು ಬಿದ್ದು ಹೋಗಿದ್ದಾರೆ, ನಾವಾದರೂ ಎದ್ದು ನಿಂತಿದ್ದೇವೆ. ಥ್ಯಾಂಕ್ ಯು ಸಿಸ್ಟರ್. ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡ್ತಾರೆ. ಅವ್ರಿಗಿರುವಂತ ಹೆಚ್ಚಳ ಅದೇ. ಎಷ್ಟು ಕುದುರೆಗಳಿವೆ, ಅಷ್ಟು ಅಶ್ವಬಲ ಇದೆ, ಎಷ್ಟು ರಥಬಲ ಇದೆ, ಅದರಲ್ಲೇ ಹೆಚ್ಚಳ ಪಡುತ್ತಾರೆ. ಆದರೆ ನಾವಾದರೂ ನಮ್ಮ ಕರ್ತನಾದ ಯೆಹೋವನಲ್ಲಿ ಹೆಚ್ಚಳ ಪಡುತ್ತೇವೆ. ದೇವರ ವಾಕ್ಯ ಹೇಳುತ್ತೆ, ನಾವು ದೇವರನ್ನ ಹೇಗೆ ಸಂತೋಷ ಪಡಿಸ್ತೇವಂದ್ರೆ, ಈ ಲೌಕಿಕ ಸಂಗತಿಗಳನ್ನ ಅದರಲ್ಲಿ ನಾವು ಸಂಭ್ರಮಿಸುತ್ತಾ, ಅದರಲ್ಲಿ ನಾವು ಏನೋ ಒಂದು ಸಾಧಿಸಿದೀವಿ ಅನ್ನೋ ಹಾಗೆ ಅಗಮ್ಯವಾದಂತ ಒಂದು ಉತ್ಸಾಹವನ್ನು ವ್ಯಕ್ತಪಡಿಸದೆ, ಅದನ್ನು ಅನುಗ್ರಹಿಸಿರುವ ದೇವರಲ್ಲಿ ನಾವು ಹೆಚ್ಚಳ ಪಡಬೇಕಂತ. ನೋಡ್ರಿ, ಕೀರ್ತನೆ 147 10ನೇ ವಚನದಲ್ಲಿ ಒಂದು ಮಾತಿದೆ. ಕೀರ್ತನೆ 147 10ನೇ ವಚನ. ಕುದುರೆಯ ಶಕ್ತಿಯಲ್ಲಿ ಆತನಿಗೆ ಇಷ್ಟವಿಲ್ಲ, ತೊಡೆಯ ಮೆಚ್ಚುವುದಿಲ್ಲ. ಯೆಹೋವನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲೇ. ಎಸ್, ಥ್ಯಾಂಕ್ ಯು ಸಿಸ್ಟರ್, ಬಹಳ ಚೆನ್ನಾಗಿ ಓದಿದ್ರಿ. ಕುದುರೆಯ ಶಕ್ತಿಯಲ್ಲಿ ಆತನಿಗೆ ಇಷ್ಟವಿಲ್ಲ, ಆಳಿನ ತೊಡೆಯ ಬಲದಲ್ಲಿ ಆತನಿಗೆ ಆದರೆ ಮೆಚ್ಚುವುದಿಲ್ಲ. ಆದರೆ ತನ್ನ ಕೃಪೆಗೆ ಬೇಡುವವರಲ್ಲಿ ಆತನು ಆನಂದ ಪಟ್ಟವನಾಗಿದ್ದಾನೆ. ಪ್ರಿಯರೇ, ಕೃಪೆ ಕೃಪೆ ಏನು? ಈ ಕೃಪೆ ನಮ್ಗೊಂದು ಲೆವೆಲ್ ಆಫ್ ಥಿಂಕಿಂಗ್ ಇರಬೇಕು. ಆ ಮಟ್ಟಕ್ಕೆ ಹೋಗ್ಲಿಕ್ಕೆ ಆಗ್ತಿಲ್ಲ. ಇಂಥ ಕಾಲೇಜ್ನಲ್ಲಿ ನನ್ನ ಮಗಳಿಗೆ ಇಂಥ ಅಡ್ಮಿಷನ್ ಮಾಡಬೇಕು, ಅಲ್ಲಿ ಅಡ್ಮಿಷನ್ ಮಾಡ್ಲಿಕ್ಕೆ ನನ್ನ ಕೈಲಿ ಆಗ್ತಿಲ್ಲ, ಅಷ್ಟು ಹಣ ಒದಗಿಸ್ಲಿಕ್ಕೆ ಆಗ್ತಿಲ್ಲ. ದೇವರು ಕೃಪೆ ಮಾಡಿದ್ರು, ಇನ್ನೊಂದು ಕಾಲೇಜಲ್ಲಿ, ಇನ್ನೊಂದು ಸ್ಕೂಲಲ್ಲಿ ಅದಕ್ಕಿಂತ ಉತ್ತಮವಾಗಿರೋದ್ರಲ್ಲಿ ಅನುಗ್ರಹ ಮಾಡಿಕೊಟ್ರು. ಇದು ದೇವರ ಕೃಪೆ. ನಮ್ಮ ಕೈಗೆ ಎಟುಕೋದಿಲ್ಲ, ನಮ್ಮ ಶಕ್ತಿ ಸಾಲದು, ನಮಗಾಗಲ್ಲ. ಆಗ ದೇವರು ತಟ್ಕೋ, ನಾನು ನಿನ್ಗೊಂದು ಮಾರ್ಗ ಮಾಡ್ತೀನಿ, ಅದೇ ಕೃಪೆ. ದಿನ ದಿನ ತನ್ನ ಕೃಪಾವರಗಳನ್ನು ಅದು ಎಂದಿಗೂ ನಿಂತು ಹೋಗುದಿಲ್ಲ. ಆತ ನಮಗೆ ಪ್ರತಿದಿನ ತನ್ನ ಕೃಪೆಯನ್ನು ಅನುಗ್ರಹಿಸನಾಗಿದ್ದಾನೆ. ಪ್ರಿಯರೇ, ಪ್ರಲಾಪಗಳಲ್ಲಿ ಯೆರೆಮೀಯನು ಅದನ್ನೇ ಹೇಳ್ತಾನೆ. ಹೊಸದಾಗಿ ಹೊದಗಿ ಬರುತ್ತವೆ. ಸೂರ್ಯೋದಯ ಬಂದಾಗ ಹಕ್ಕಿಗಳು ಹಾಡುತ್ತಾ ಅವುಗಳ ಕರ್ತವ್ಯಕ್ಕೆ ಹಾರಿ ಹೋಗುತ್ತಿರುವಾಗ, ಸೂರ್ಯನು ಉದಯಿಸುವಾಗ, ಆ ಕೆಂಪನ ಸೂರ್ಯಬಿಂಬ ಮೇಲಕ್ಕೆ ಬರುತ್ತಿರುವಾಗ, ಸೃಷ್ಟಿಯೆಲ್ಲ ಲವಲವಿಕೆಯಿಂದ ಪ್ರಾರಂಭ ಹೋಗುತ್ತಿರುವಾಗ, ಆ ಸಮಯದಲ್ಲೇ ದೇವರು ನಿನಗೂ ನನಗೊಂದು ಹೊಸ ಕೃಪೆ ಕೊಡ್ತಾರೆ. ಮಗನೇ,
ಮಗಳೇ, ಇವತ್ತು ನೀನು ಭಯಪಡ್ಬೇಕಾಗಿಲ್ಲ. ಸಾಧ್ಯ ಆಗದೆ ಇರೋದಾಗಿದ್ರು ಕೂಡ ನಿನ್ ಕೈಲಿ ಸಾಧ್ಯ ಆಗೋ ಹಾಗೆ ನಾನು ಮಾಡ್ತೀನಿ. ದಟ್ ಈಸ್ ದ ಗ್ರೇಸ್. ನಮ್ ಕೈಲಿ ಆಗುದಿಲ್ಲ, ನಾವು ಹೊಂದ್ಕೊಳ್ಳಿಕ್ ಆಗಲ್ಲ. ನಮ್ ಬ್ಲಡ್ ರಿಪೋರ್ಟ್ ಅಷ್ಟು ಕರೆಕ್ಟ್ ಆಗಿ ಬಂದಿಲ್ಲ, ಆದ್ರೂ ದೇಹದ ಒಳಗಡೆ ಯಾವುದೇ ತೊಂದರೆ ಆಗಲ್ಲ. ಡಾಕ್ಟರ್ಸ್ ಸರಿಯಾಗಿ ಡಯಾಗ್ನೈಸ್ ಮಾಡುವ ಹಾಗೆ ಮಾಡ್ತಾರೆ. ಅದು ದೇವರ ಕೃಪೆ. ನಮಗಾಗಲ್ಲ ಈ ಲೋಕದಲ್ಲಿ, ನಮ್ಗೆ ಅನುಕೂಲ ಒದಗ್ ಬರಲ್ಲ. ಆದ್ರೆ ದೇವರು ಆ ಟೈಮಿಗೆ ಯಾರನ್ನೋ ಸಹಾಯಕ್ಕೆ ನೀಡ್ತಾರೆ. ಅದು ದೇವರ ಕೃಪೆ. ಗಾಡ್ಸ್ ಗ್ರೇಸ್. ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿದವರಾಗಿದ್ದೇವೆ. ಎಫೆಸದವರು ಬರೆದ ಪತ್ರಿಕೆಯಲ್ಲಿ ಅಪೊಸ್ತಲನಾದ ಪೌಲನು ಹೇಳುತ್ತಾನೆ, ರಕ್ಷಣೆ ಹೊಂದಿರುವುದಂದ್ರೆ ಏನು ಸುಲಭನಾ? ಪ್ರಿಯ ಬಾನುಲಿ ಅಣ್ಣವರು ಅವರ ಒಂದು ಇತಿಹಾಸ ಹೇಳ್ತಾ ಬಂದ್ರು ಸ್ವಲ್ಪ ಸಮಯದ ಹಿಂದೆ. ನನಗೆ ಕೈಗೆ ಗಾಯ ಆಯ್ತು, ಕಾಲಿಗೆ ಗಾಯ ಆಯ್ತು, ಕೃಪೆ. ಅಲ್ಲಿಗೆ ನಿಲ್ಸಿಲ್ಲ, ಕೃಪೆ. ತಲೆಗೆ ಏಟಾಯ್ತು, ಆದ್ರೂ ನಿಲ್ಸಿಲ್ಲ, ಕೃಪೆ. ಕಣ್ಣಿಗೆ ಏಟಾಯ್ತು, ಆದ್ರೂ ನಿಲ್ಸಿಲ್ಲ, ಕೃಪೆ. ಜೀವಿಸುವವರೆಗೂ ಕೃಪೆ. ಅವ್ರೊಂದ್ ಮಾತು ಹೇಳಿದ್ರು, ನಾನ್ ಜೀವಿಸ್ತೇನೆ. ಕೃಪೆಯಿಂದಲೇ ನಾವು ಬದುಕರಾಗಿದ್ದೇವೆ ಪ್ರಿಯರೇ. ಆತನ ಕೃಪೆಯು ನಮ್ಮನ್ನು ಕಾಯುವಂತದ್ದಾಗಿದೆ. ನನ್ನ ಸಂದೇಶದ ಸಮಯ ಅಂತ್ಯವಾಗ್ತಾ ಇದೆ. ಪೆರ್ಗಮ ಸಭೆಯ ಒಂದಷ್ಟು ಸಂದೇಶವನ್ನು, ಒಂದಷ್ಟು ಹಿನ್ನೆಲೆಯನ್ನು ಕೊಟ್ಟಿದ್ದೇನೆ. ದಯಮಾಡಿ ನಾನು ಒಬ್ಬನೇ ಇದನ್ನ ಹೇಳ್ತೇನೆ ಅಂತ ತಿಳ್ಕೊಬೇಡ. ನನಗಿಂತ ಬಹಳ 100ರಷ್ಟು ಹೆಚ್ಚಾಗಿ ಚೆನ್ನಾಗಿ ಹೇಳುವಂತ ಸೇವಕರಿದ್ದಾರೆ. ನಾನು ಒಂದು ಸಣ್ಣ ಅಳಿಲು ಸೇವೆ ತರ ಕರ್ತನಾದ ಯೇಸು ಕ್ರಿಸ್ತನ ಮಾತುಗಳನ್ನು ಹೇಳಲಿಕ್ಕಾಗಿ ನಿಮ್ಮ ಮುಂದೆ ಇದ್ದೇನೆ. ದಯಮಾಡಿ ಕರ್ತನಾದ ಯೇಸು ಕ್ರಿಸ್ತನ ದಿವ್ಯ ಪ್ರಭಾವಕ್ಕೆ ತಕ್ಕಂತೆ ಆತನ ಕೃಪೆಯನ್ನು ಆಶ್ರಯಿಸುತ್ತಾ ನಮ್ಮ ವಿಶ್ವಾಸ ಜೀವಿತದಲ್ಲಿ ಮುಂದಕ್ಕೆ ಸಾಗುವ ಹಾಗೆ ಕರ್ತನು ತಾನೇ ನಮಗೆ ಸಹಾಯ ಮಾಡಲಿ.